ಸೊ ಫಸ್ಟ್ ಪಾರ್ಟ್ ಏನು ಅಂತಂದರೆ, ಇದು ಯಾವ ನಾಯಕ ನಟನಿಗೂ ಏನೋ ಒಂದು ಹೇಳಬೇಕು ಅಂತ ಬರೆದಿರೋವಂಥ ಲೈನಲ್ಲ. ಆ್ಯಂಡ್ ಸಾಂಗ್ನಲ್ಲೇ ಬರೋವಂಥ ಲೈನು ಮಾಸಲ್ಲಿ ಮಾಸಿಗೆ ಬಾಸ್ ಅಂತ. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸಿದ್ದು ಅದನ್ನು ಟಿ ವಿ ಇಂಟರ್ವ್ಯೂಗಳಲ್ಲೂ ಕೂಡ ಅಲ್ಲಿ ಬೈಟ್ಸ್ ತೊಗೋಬೇಕಾರೆ, ಸಿನಿಮಾ ರಿಲೀಸ್ ಆದ ಥಿಯೇಟ್ರ್ನಲ್ಲಿ ಬೈಟ್ಸ್ ತೊಗೋಬೇಕಾರೆ ಹೇಳ್ದಂಥದ್ದು ಕೂಡ ಅದೇ. ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳು ಬಾದ್ಶಾ ಅಂತಾರೆ, ಅಭಿನಯ ಚಕ್ರವರ್ತಿ ಅಂತಾರೆ, ಹಾಗೆ ಕಿಚ್ಚ ಬಾಸ್ ಅಂತಾರೆ. ಸೊ ಕಿಚ್ಚ ಬಾಸ್ ಅಲ್ಲ, ಇನ್ಮೇಲಿಂದ ಕಿಚ್ಚ ಮಾಸ್ ಅಂತ ಹೇಳೋದಕ್ಕೆ ಬಯಸಿದ್ದು. ಸೊ ಬಾಸಿಸಮ್ ಕಾಲ ಮುಗೀತು, ಇನ್ಮೇಲಿಂದ ಏನಿದ್ರು ಮಾಸ್ ಕಾಲ ಶುರುವಾಯಿತು ಅನ್ನೋ ಥರ. ಸೊ ಇದರಲ್ಲಿ ಯಾವುದೇ ರೀತಿ ಯಾವುದೇ ಚಾನಲ್ ಆಗಿರ್ಬೋದು ಅಥವಾ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿರುವಂಥ ಪ್ರತಿಯೊಬ್ಬರು ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥ ಅವಶ್ಯಕತೆ ಇಲ್ಲ. ಇದು ಯಾರಿಗೋಸ್ಕರನೋ ಪರ್ಸ್ನಲ್ಲಾಗಿ ಮಾಡಿರುವಂಥದ್ದಲ್ಲ. ಇಷ್ಟು ವರ್ಷದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆ ರೀತಿ ಯಾವತ್ತೂ ನಾನು ಪರ್ಸ್ನಲ್ಲಾಗಿ ಮಾಡಿಲ್ಲ, ಆ್ಯಂಡ್ ಮುಂದೆ ಕೂಡ ಮಾಡೋದು ಇಲ್ಲ. ಕನ್ನಡ ಚಿತ್ರರಂಗ ಒಂದು ಅದ್ಭುತವಾದ ಕುಟುಂಬ. ಆ್ಯಂಡ್ ಡಿಸೆಂಬರ್ನಲ್ಲಿ UA ಇರ್ಬೋದು, ಮ್ಯಾಕ್ಸ್ ಇರ್ಬೋದು, ಅದರ ಹಿಂದೆ ಬಂದಂಥ ಪ್ರತಿಯೊಂದು ಸಿನಿಮಾಗಳು ಕೂಡ ಈ ವರ್ಷದಲ್ಲಿ ಅದ್ಭುತವಾಗಿ ಪ್ರದರ್ಶನ ಕಂಡಿದೆ. ಆ್ಯಂಡ್ ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಚಿತ್ರರಂಗದ ಈ ಕುಟುಂಬ ಯಾವತ್ತೂ ಸದಾ ಜೊತೆಗಿರುತ್ತೆ. ಇಲ್ಲಿ ಯಾವ ನಟನೂ ಕೂಡ ಇನ್ನೊಬ್ಬ ನಟನಿಗೆ ಟಾಂಗ್ ಕೊಡೋವಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬರೋದು ಇಲ್ಲ. ಸೊ ಯಾರೂ ಕೂಡ ಈ ಒಂದು ಲೈನ್ಗಳನ್ನ ಹಿಡಿದು ಕಾಂಟ್ರವರ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಕೇಳ್ಕೊತೀನಿ. ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗಿದೆ, ಅದ್ಭುತವಾಗಿ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಕನ್ನಡ ಸಿನಿಮಾಗಳನ್ನ ನೀವೆಲ್ಲರೂ ಅದ್ಭುತವಾಗಿ ನೋಡ್ತಾ ಇದ್ದೀರಾ. ಆ್ಯಂಡ್ ಡಿಸೆಂಬರಲ್ಲಿ ಕ್ರಿಸ್ಮಸ್ ಸಲುವಾಗಿ ಬಂದಿರೋವಂಥ ಎಲ್ಲ ಚಿತ್ರಗಳನ್ನೂ ಅದ್ಭುತವಾಗಿ ವೀಕ್ಷಣೆ ಮಾಡಿದ್ದೀರಿ. ಸೊ ಫಸ್ಟ್ ಪಾರ್ಟ್ ಏನು ಅಂತಂದರೆ, ಇದು ಯಾವ ನಾಯಕ ನಟನಿಗೂ ಏನೋ ಒಂದು ಹೇಳಬೇಕು ಅಂತ ಬರೆದಿರೋವಂಥ ಲೈನಲ್ಲ. ಆ್ಯಂಡ್ ಸಾಂಗ್ನಲ್ಲೇ ಬರೋವಂಥ ಲೈನು ಮಾಸಲ್ಲಿ ಮಾಸಿಗೆ ಬಾಸ್ ಅಂತ. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸಿದ್ದು ಅದನ್ನು ಟಿ ವಿ ಇಂಟರ್ವ್ಯೂಗಳಲ್ಲೂ ಕೂಡ ಅಲ್ಲಿ ಬೈಟ್ಸ್ ತೊಗೋಬೇಕಾರೆ, ಸಿನಿಮಾ ರಿಲೀಸ್ ಆದ ಥಿಯೇಟ್ರ್ನಲ್ಲಿ ಬೈಟ್ಸ್ ತೊಗೋಬೇಕಾರೆ ಹೇಳ್ದಂಥದ್ದು ಕೂಡ ಅದೇ. ನಮ್ಮ ಸುದೀಪ್ ಅಣ್ಣನ ಅಭಿಮಾನಿಗಳು ಬಾದ್ಶಾ ಅಂತಾರೆ, ಅಭಿನಯ ಚಕ್ರವರ್ತಿ ಅಂತಾರೆ, ಹಾಗೆ ಕಿಚ್ಚ ಬಾಸ್ ಅಂತಾರೆ. ಸೊ ಕಿಚ್ಚ ಬಾಸ್ ಅಲ್ಲ, ಇನ್ಮೇಲಿಂದ ಕಿಚ್ಚ ಮಾಸ್ ಅಂತ ಹೇಳೋದಕ್ಕೆ ಬಯಸಿದ್ದು. ಸೊ ಬಾಸಿಸಮ್ ಕಾಲ ಮುಗೀತು, ಇನ್ಮೇಲಿಂದ ಏನಿದ್ರು ಮಾಸ್ ಕಾಲ ಶುರುವಾಯಿತು ಅನ್ನೋ ಥರ. ಸೊ ಇದರಲ್ಲಿ ಯಾವುದೇ ರೀತಿ ಯಾವುದೇ ಚಾನಲ್ ಆಗಿರ್ಬೋದು ಅಥವಾ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿರುವಂಥ ಪ್ರತಿಯೊಬ್ಬರು ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥ ಅವಶ್ಯಕತೆ ಇಲ್ಲ. ಇದು ಯಾರಿಗೋಸ್ಕರನೋ ಪರ್ಸ್ನಲ್ಲಾಗಿ ಮಾಡಿರುವಂಥದ್ದಲ್ಲ. ಇಷ್ಟು ವರ್ಷದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆ ರೀತಿ ಯಾವತ್ತೂ ನಾನು ಪರ್ಸ್ನಲ್ಲಾಗಿ ಮಾಡಿಲ್ಲ, ಆ್ಯಂಡ್ ಮುಂದೆ ಕೂಡ ಮಾಡೋದು ಇಲ್ಲ. ಕನ್ನಡ ಚಿತ್ರರಂಗ ಒಂದು ಅದ್ಭುತವಾದ ಕುಟುಂಬ. ಆ್ಯಂಡ್ ಡಿಸೆಂಬರ್ನಲ್ಲಿ UA ಇರ್ಬೋದು, ಮ್ಯಾಕ್ಸ್ ಇರ್ಬೋದು, ಅದರ ಹಿಂದೆ ಬಂದಂಥ ಪ್ರತಿಯೊಂದು ಸಿನಿಮಾಗಳು ಕೂಡ ಈ ವರ್ಷದಲ್ಲಿ ಅದ್ಭುತವಾಗಿ ಪ್ರದರ್ಶನ ಕಂಡಿದೆ. ಆ್ಯಂಡ್ ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಚಿತ್ರರಂಗದ ಈ ಕುಟುಂಬ ಯಾವತ್ತೂ ಸದಾ ಜೊತೆಗಿರುತ್ತೆ. ಇಲ್ಲಿ ಯಾವ ನಟನೂ ಕೂಡ ಇನ್ನೊಬ್ಬ ನಟನಿಗೆ ಟಾಂಗ್ ಕೊಡೋವಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬರೋದು ಇಲ್ಲ. ಸೊ ಯಾರೂ ಕೂಡ ಈ ಒಂದು ಲೈನ್ಗಳನ್ನ ಹಿಡಿದು ಕಾಂಟ್ರವರ್ಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಕೇಳ್ಕೊತೀನಿ. ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಗಿದೆ, ಅದ್ಭುತವಾಗಿ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಕನ್ನಡ ಸಿನಿಮಾಗಳನ್ನ ನೀವೆಲ್ಲರೂ ಅದ್ಭುತವಾಗಿ ನೋಡ್ತಾ ಇದ್ದೀರಾ. ಆ್ಯಂಡ್ ಡಿಸೆಂಬರಲ್ಲಿ ಕ್ರಿಸ್ಮಸ್ ಸಲುವಾಗಿ ಬಂದಿರೋವಂಥ ಎಲ್ಲ ಚಿತ್ರಗಳನ್ನೂ ಅದ್ಭುತವಾಗಿ ವೀಕ್ಷಣೆ ಮಾಡಿದ್ದೀರಿ. ಇದೇ ರೀತಿ ನಿಮ್ಮ ಕನ್ನಡ ಸಿನಿಮಾ ಮೇಲಿರುವಂಥ ಪ್ರೀತಿ ಮುಂದುವರಿಲಿ. ಜೈ ಕನ್ನಡ.